ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ವಿದುರ ನೀತಿ ಮೊದಲನೇ ಅಧ್ಯಾಯದಲ್ಲಿ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳ್ತಾನೆ. ಯಾರು ದೊಡ್ಡ ಜ್ಞಾನಿಯಾಗಿರುವಂಥವನು ಅಂತ. ಅದ್ಯಾರು ಅಂತಂದರೆ, ಯಾರು ಆತ್ಮ ನಿವಾಸ ಮಾಡುವಂತಹ ಈ ಶರೀರದ ಬಗ್ಗೆ ತಿಳ್ಕೊಂಡಿರ್ತಾರೋ ಅವರೇ ದೊಡ್ಡ ಜ್ಞಾನಿ ಅಂತಂದ್ಬಿಟ್ಟು ವಿದುರರು ಹೇಳ್ತಾರೆ. ಈಗ ಮುಂದುವರೆದು ಹೇಳ್ತಾರೆ, ಮಹಾರಾಜ ಧೃತರಾಷ್ಟ್ರರೇ, 10 ರೀತಿಯ ಜನರು ಧರ್ಮವನ್ನು ತಿಳ್ಕೊಂಡಿರೋದಿಲ್ಲ. ಅವರ ಹೆಸರುಗಳನ್ನು ಹೇಳ್ತೀನಿ, ಕೇಳು. ಅಂದರೆ ಯಾರಿಗೆ ಧರ್ಮದ ಬಗ್ಗೆ ಗೊತ್ತಿರೋದಿಲ್ಲ ಅಥವಾ ತಿಳ್ಕೊಂಡಿರೋದಿಲ್ಲ ಅಂಥವರ ಬಗ್ಗೆ ನಾನು ಹೇಳ್ತೀನಿ. ಅವರು 10 ಜನ ಯಾರು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ವಿದುರರು ಹೇಳಿದ ಮೇಲೆ ನಾವು ಅದರಲ್ಲಿ ಇದ್ದೀವ ಅಂತಂದ್ಬಿಟ್ಟು ನೋಡ್ಕೋಬೇಕು. ನಾವು ಧರ್ಮವನ್ನು ಅವರು ಯಾವುದನ್ನು ನೋಡೋದಿಲ್ಲ. ಯಾರ್ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ. ನಶೆಯಲ್ಲಿ ಮುಳುಗಿರುವಂಥವನು. ಈಗ ನಶೆಯಲ್ಲಿ ಮುಳುಗಿರೋನು ಧರ್ಮ ಕರ್ಮ ಅದನ್ನೆಲ್ಲ ನೋಡ್ತಾನೆ. ಅವನಿಗೇನು ಇಷ್ಟನೋ ಆ ರೀತಿ ನಡ್ಕೊಳ್ತಾನೆ, ಆ ರೀತಿ ಮಾತಾಡ್ತಾನೆ ಅಲ್ವಾ. ಸೊ ನಶೆಯಲ್ಲಿರೋನು ಧರ್ಮವನ್ನು ತಿಳ್ಕೊಂಡಿರೋದಿಲ್ಲ. ಆಮೇಲೆ ಅಜಾಗರೂಕತೆ ಅಂದರೆ ಒಂದು ಅಲರ್ಟ್ನೆಸ್ ಇರಲ್ಲ, ಆಮೇಲೆ ಭಯಭಕ್ತಿ ಇರಲ್ಲ ಅಂತ ಹೇಳ್ತೀವಲ್ವ, ಆ ರೀತಿ ಏನೋ ಕೇರ್ಲೆಸ್ ಆಗಿರುವಂಥವ್ರು ಅಂಥವರು ಅವರು ಕೂಡ ಧರ್ಮವನ್ನು ತಿಳ್ಕೊಳ್ಳೋದಿಲ್ಲ. ಮತ್ತು ಹುಚ್ಚನಿಗೆ ತಾನು ಯಾರು ಅನ್ನೋದೇ ಮರ್ತು ಹೋಗಿರುತ್ತೆ. ಇನ್ನು ಧರ್ಮ ಕರ್ಮ ಎಲ್ಲ ನೋಡ್ತಾನ ಇಲ್ಲ. ಆಮೇಲೆ ಸುಸ್ತಾಗಿರ್ತಾನಲ್ಲ ಅವನಿಗೂ ಕೂಡ ಅಂದರೆ ಸಾಕಾಗ್ಬಿಟ್ಟಿರುತ್ತಲ್ಲ ಅಂಥವನು. ಮತ್ತು ಕೋಪ ಬಂದಿರೋನು ಕೂಡ ಧರ್ಮವನ್ನು ಲೆಕ್ಕನೇ ಇಟ್ಕೊಳ್ಳಲ್ಲ. ಮತ್ತು ಹಸ್ದಿರೋನ್ಗೂ ಕೂಡ ಧರ್ಮ ಅನ್ನೋದು ಗೊತ್ತಿರೋದಿಲ್ಲ. ಮತ್ತು ಆತುರಗಾರ, ಮತ್ತು ಲೋಭಿ, ಭಯ ಪಡುವಂಥವನು, ಮತ್ತು ಕಾಮಿ, ಇವರೇ ಆ 10 ಜನ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಲಿಸ್ಟಲ್ಲಿ ನಾವಿದ್ದರೆ ಆ ಒಂದು ಗುಣವನ್ನು ಸರಿ ಮಾಡ್ಕೋಬೇಕು ನಾವು, ಆಯಿತಾ. ಆದ್ದರಿಂದನೇ ವಿದ್ವಾಂಸನಾಗಿರುವಂಥವನು ಈ ಎಲ್ಲ ಜನರಲ್ಲಿ ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ಬಾರ್ದು. ಅಂದರೆ ಯಾರಿಗೆ ಈ ಥರ ಎಲ್ಲ ಗುಣಗಳಿರುತ್ತೋ, ಈ 10 ಗುಣಗಳು, ಅಂಥ ಜನಗಳಲ್ಲಿ ನಾವು ಆಸಕ್ತಿಯನ್ನು ಇಟ್ಕೋಬಾರ್ದು. ಅಂದರೆ ಅಂಥವ್ರು ನಮ್ಮ ಜೊತೆ ಇದ್ದಾರೆ ಅಂತಂದರೆ ಅವರಿಂದ ನಾವು ದೂರ ಇರಬೇಕು. ಯಾರ್ಯಾರು ಅಜಾಗರೂಕತೆ ಇರುವಂಥವನು, ಹುಚ್ಚನಾಗಿರುವಂಥವನು, ಸಾಕಾಗ್ಬಿಟ್ಟಿರ್ತಾನಲ್ಲ ಅವನು, ಕೋಪ ಬಂದಿರೋನು, ಹಸ್ದಿರೋನು, ಆತುರಗಾರ, ಲೋಭಿ, ಭಯ ಪಡುವಂಥವನು, ಮತ್ತು ಕಾಮಿ, ಇವರಿಂದ ನಾವು ದೂರ ಇರಬೇಕು. ಇದೇ ವಿಷಯದಲ್ಲಿ ಅಸುರರ ರಾಜನಾದಂತಹ ಪ್ರಹ್ಲಾದ ಇದ್ದಾನಲ್ಲ, ಅವನು ಸುಧನ್ವನ ಜೊತೆ ತನ್ನ ಮಗನ ಬಗ್ಗೆ ಕೆಲವೊಂದು ಉಪದೇಶಗಳನ್ನು ಕೊಟ್ಟಿರ್ತಾನೆ. ಆ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಅಸುರ ರಾಜ ಪ್ರಹ್ಲಾದ ಅವನು ಮಹಾನ್ ಭಕ್ತ ಅಲ್ವಾ. ಅವನು ತನ್ನ ಮಗನ ಬಗ್ಗೆ ಹೇಳಬೇಕಾದ್ರೆ ಕೆಲವೊಂದು ಉಪದೇಶಗಳನ್ನು ಕೊಟ್ಟಿರ್ತಾನಲ್ಲ, ಆ ಉಪದೇಶಗಳನ್ನು ನೀತಿಜ್ಞರು ಇದ್ದಾರಲ್ಲ ಆ ಹಳೆಯ ಇತಿಹಾಸದ ಉದಾಹರಣೆಗಳನ್ನೇ ಕೊಡ್ತಾರೆ. ಯಾಕೆಂದರೆ ಅದರಿಂದ ನಮ್ಗೆ ಅರ್ಥ ಆಗುತ್ತೆ ಈಸಿಯಾಗಿ ಅಂತಂದ್ಬಿಟ್ಟು. ಯಾವ ರಾಜ ಕಾಮ ಮತ್ತು ಕ್ರೋಧದ ತ್ಯಾಗವನ್ನು ಮಾಡ್ತಾನೋ, ಮತ್ತು ಸುಪಾತ್ರರಿಗೆ ದಾನವನ್ನು ಕೊಡ್ತಾನೋ, ವಿಶೇಷಜ್ಞನೋ ಅಂದರೆ ವಿಶೇಷತೆ ಅಂದರೆ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರುವಂಥವನು, ಮತ್ತು ಶಾಸ್ತ್ರಗಳ ಜ್ಞಾತೃ, ಶಾಸ್ತ್ರಗಳನ್ನು ತಿಳ್ಕೊಂಡಿರ್ತಾನೆ, ಮತ್ತು ಕರ್ತವ್ಯವನ್ನು ಬೇಗ ಪೂರ್ಣಗೊಳಿಸುವಂಥವನು. ಅಂದರೆ ತನಗೆ ಅಂತ ಇರುವಂಥ ಕರ್ತವ್ಯವನ್ನು ಬಿಡು ನಿಧಾನಕ್ಕೆ ಮಾಡ್ಕೊಂಡು ಹೋದರೆ ಆಗುತ್ತೆ, ಆ ರೀತಿ ಅಲ್ಲ, ತನ್ನ ಕೆಲಸವನ್ನು ಮಾಡಿ ಬೇಗ ಮುಗಿಸ್ಬಿಡ್ಬೇಕು. ಅಂಥವರನ್ನ ಎಲ್ಲ ಜನರು ಪ್ರಮಾಣ ಅಂತ ತಿಳ್ಕೊಳ್ತಾರೆ. ಈಗ ನೋಡಿ, ಇಲ್ಲಿ ಪ್ರಹ್ಲಾದ ಮಹಾರಾಜನ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಅವನು ಉಪದೇಶ ಕೊಟ್ಟಿದ್ದನ್ನು ಅಲ್ವಾ. ಯಾಕೆ ತಗೊಳ್ತಾರೆ ಅಂತಂದರೆ, ಈಗ ಯಾರು ಆ ರೀತಿಯ ಒಂದು ಯೋಗ್ಯತೆಯನ್ನು ಪಡೆದಿರ್ತಾರೋ ಅಂಥವರ ಉದಾಹರಣೆಗಳನ್ನು ತಗೊಂಡು ಬೇರೆಯವರಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ಅದಕ್ಕೆ ಇಂಥ ಜನಗಳನ್ನು ಪ್ರಮಾಣ ಅಂತ ಸ್ವೀಕರಿಸ್ತಾರೆ. ಎಂಥ ಜನಗಳನ್ನು, ಯಾವ ರಾಜ ಕಾಮಕ್ರೋಧವನ್ನು ಬಿಟ್ಟಿರ್ತಾನೋ ಅಂಥವನನ್ನು ಪ್ರಮಾಣ ಅಂತ ತಗೊಳ್ತಾರೆ. ಅವ್ರ ಬಗ್ಗೆ ಹೇಳಿ ನೋಡು ಅವ್ರು ಈ ರೀತಿ ನಡ್ಕೊಂಡಿದ್ರು ಅಂತಂದ್ಬಿಟ್ಟು ನಮಗೆ ಎಕ್ಸಾಂಪಲ್ ಮೂಲಕ ಹೇಳ್ತಾರೆ. ಆಮೇಲೆ ಯಾರು ಸುಪಾತ್ರರಾಗಿರ್ತಾರೋ, ಯಾರಿಗೆ ಕೊಡಬೇಕಾಗಿರುತ್ತೋ ಅಂಥವರಿಗೆ ದಾನ ಕೊಡುವಂಥದ್ದು. ಆಮೇಲೆ ಎಕ್ಸ್ಪರ್ಟ್ಸ್ ಅಂತ ಹೇಳ್ತೀವಲ್ವ ಅಂಥವನು, ಮತ್ತು ಶಾಸ್ತ್ರಗಳನ್ನು ತಿಳ್ಕೊಂಡಿರ್ತಾನೋ ಅವನನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡ್ತಾರೆ. ಮತ್ತು ಕರ್ತವ್ಯವನ್ನು ಬೇಗ ಮುಗಿಸುವಂಥವನು, ಲೇಟ್ ಲತೀಫ್ ಆಗಿರೋದಿಲ್ಲ, ಅವನು ಫಾಸ್ಟಾಗಿ ಕೆಲಸ ಮಾಡ್ತಾನಲ್ಲ ಅವನು, ಅಂಥವ್ರನ್ನೆಲ್ಲ ಪ್ರಮಾಣ ಅಂತ ತಿಳ್ಕೊಳ್ತಾರೆ. ಮತ್ತು ಯಾರು ಮನುಷ್ಯರಲ್ಲಿ ವಿಶ್ವಾಸವನ್ನು ಗಳಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿರ್ತಾನೋ, ಮತ್ತು ಯಾರ ಅಪರಾಧ ಪ್ರಮಾಣಿತವಾಗಿರುತ್ತೋ ಅವರಿಗೆ ದಂಡನೆಯನ್ನು ಕೊಡ್ತಾನೋ. ಅಂದರೆ ಈಗ ರಾಜ ದಂಡನೆಯನ್ನು ಕೊಡಬೇಕಾದ್ರೆ
ಸರಿಯಾಗಿ ಯಾರು ಅಪರಾಧ ಮಾಡಿದಾರೋ ಅದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಅವನು ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ದಂಡನೆಯನ್ನು ಕೊಟ್ಟೇ ಕೊಡ್ತಾನೋ. ಈಗ ತಪ್ಪು ಮಾಡಿದ್ರು ಕೂಡ ಕೆಲವರು ಬಿಟ್ಬಿಡ್ತಾರೆ, ನನ್ನ ಕಡೆಯವರು, ನನಗೆ ಗೊತ್ತಿರೋರು ಅಂತೆಲ್ಲ ಅಂದ್ಬಿಟ್ಟು. ಆದರೆ ಯಾವ ರಾಜ ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾನೋ, ಒಂದು ಭೇದ ಭಾವ ಎಲ್ಲ ಮಾಡದೆ ಯಾರು ಅಪರಾಧ ಮಾಡಿರ್ತಾನೋ ಅವನಿಗೆ ದಂಡನೆಯನ್ನು ಕೊಡ್ತಾನೋ. ಮತ್ತು ಯಾರು ದಂಡನೆಯನ್ನು ಕೊಡಬೇಕಾದ್ರೆ ನ್ಯೂನ್ಯಾಧಿಕ ಮಟ್ಟವನ್ನು, ಅಂದರೆ ಯಾರಿಗೆ ಎಷ್ಟು ದಂಡನೆಯನ್ನು ಕೊಡಬೇಕು, ಯಾವ ಅಪರಾಧಕ್ಕೆ ಎಷ್ಟರವರೆಗೆ ದಂಡನೆಯನ್ನು ಕೊಡಬೇಕು. ಈಗ ಏನು ಮಾಡ್ತಾರೆ, ಚಿಕ್ಕ ಅಪರಾಧ ಮಾಡಿದರೆ ಮರಣದಂಡನೆ ಕೊಟ್ಬಿಡೋದು, ಅದು ಸರಿಯಾಗುತ್ತಾ? ಇಲ್ಲ. ಅದೇ ದೊಡ್ಡ ಅಪರಾಧ ಮಾಡಿದರೆ ಸುಮ್ಮನೆ ಏನೋ ಒಂದು ಫೈನ್ ಕಟ್ಬಿಟ್ಟು ಹೋಗು ಅಂತಂದರೆ ಅದು ಸರಿ ಹೋಗುತ್ತಾ? ಇಲ್ಲ ಅಲ್ವಾ? ಅದನ್ನು ಸರಿಯಾಗಿ ತಿಳ್ಕೊಂಡು ಯಾರಿಗೆ ಎಷ್ಟು ದಂಡನೆಯನ್ನು ಕೊಡಬೇಕು ಅನ್ನೋದು ತಿಳ್ಕೊಂಡು ಕೊಡ್ತಾನಲ್ಲ ಅವನು. ಮತ್ತು ಕ್ಷಮೆಯ ಉಪಯೋಗವನ್ನು ತಿಳ್ಕೊಂಡಿರ್ತಾನೋ, ಅಂದರೆ ಕ್ಷಮಿಸೋದು ಅನ್ನೋದು ಅದ್ರ ಬಗ್ಗೆನೂ ಕೂಡ ಅವನಿಗೆ ತಿಳುವಳಿಕೆ ಇರುತ್ತೋ, ಆ ರಾಜನ ಸೇವೆಯಲ್ಲಿ ಸಂಪೂರ್ಣ ಸಮ್ಮತಿ ನಡೆದು ಬರುತ್ತೆ. ಅಂದರೆ ಅಂಥ ಒಬ್ಬ ರಾಜ ಈ ರೀತಿ ಎಲ್ಲ ನಡ್ಕೊಂಡಾಗ ಎಲ್ಲರೂ ಕೂಡ ಅವನನ್ನು ಗೌರವಿಸ್ತಾರೆ. ಆಮೇಲೆ ಎಲ್ಲರೂ ಕೂಡ ಅಂಥ ರಾಜನನ್ನು ರಾಜನ ಸೇವೆ ಮಾಡಬೇಕು ಅಂತ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಮತ್ತು ಅವನ ಡಿಸಿಷನ್ ಮೇಲೆ ಅವರಿಗೆ ನಂಬಿಕೆನೂ ಇರುತ್ತೆ. ಅವರೆಲ್ಲರೂ ಕೂಡ, ಎಲ್ಲ ಪ್ರಜೆಗಳು ಕೂಡ ಸಮ್ಮತಿಯನ್ನು ಕೊಡ್ತಾರೆ. ಆಮೇಲೆ ಅಂಥ ರಾಜರನ್ನು ಎಕ್ಸಾಂಪಲ್ ಆಗಿ ತಗೊಂಡು ಮುಂದಿನ ಪೀಳಿಗೆಯವರಿಗೆ ಅದನ್ನು ಹೇಳ್ಕೊಡ್ತಾರೆ. ನೋಡಿ, ಈ ರಾಜ ಹೀಗೆ ನಡ್ಕೊಂಡಿದ್ದ, ಈ ರಾಜ ಹೀಗೆ ನಡ್ಕೊಂಡಿದ್ದ ಅಂದರೆ ಅವನು ಒಂದು ಪ್ರಮಾಣ ಆಗ್ತಾನೆ ಅವನು, ಆಯಿತಾ? ಈ ರೀತಿ ಒಬ್ಬ ರಾಜ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇರೋದು. ಇಲ್ಲಿ ನೋಡಿ, ಧೃತರಾಷ್ಟ್ರ ತಿಳ್ಕೊಳ್ಳಿ, ಇದೆಲ್ಲ ಒಬ್ಬ ರಾಜನಿಗೆ ಇರಬೇಕಾಗಿರುವಂಥ ಕ್ವಾಲಿಟೀಸ್ ಅಂತಂದ್ಬಿಟ್ಟು ಇಲ್ಲಿ ನೀನು ನಿನ್ನ ಮಗ ಮಾಡ್ತಾ ಇರೋದು ಸರಿನಾ ಅನ್ನೋ ರೀತಿಯಲ್ಲಿ ನೀನು ಈ ರೀತಿ ಒಂದು ಜ್ಞಾನವನ್ನು ತಿಳ್ಕೊಂಡಿರಬೇಕು ಅಂತಂದ್ಬಿಟ್ಟು ಇಲ್ಲಿ ಒಬ್ಬ ರಾಜ ಹೇಗೆಲ್ಲ ಇರ್ತಾರೆ. ಹಿಂದೆ ಇದ್ದಂಥ ರಾಜರು ಎಷ್ಟು ಶ್ರೇಷ್ಠ ಮಟ್ಟದವರಾಗಿದ್ದರು, ಅವರ ಒಂದು ಎಕ್ಸಾಂಪಲ್ನ ಈಗಲೂ ಕೂಡ ತಗೊಂಡು ಹೇಳ್ತಾರೆ ಅಂತಂದರೆ ಆ ರೀತಿ ನಾವು ಬದುಕಬೇಕು ಅನ್ನೋದು ಇಂಡೈರೆಕ್ಟಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಡೈರೆಕ್ಟಾಗಿ ಅವನು ಧೃತರಾಷ್ಟ್ರನಿಗೆ ಹೇಳ್ತಾ ಇಲ್ಲ, ಇಂಡೈರೆಕ್ಟಾಗಿ ಅವನು ನೀತಿ ಹೇಳುವ ಮುಖಾಂತರ ಇಲ್ಲಿ ಹೇಳ್ತಾ ಇದ್ದಾನೆ ರಾಜನಾಗಿರೋವನು ಹೇಗಿರಬೇಕು ಅಂತಂದ್ಬಿಟ್ಟು. ಮುಂದುವರೆದ ಭಾಗವನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.